ಒಂದು ಗ್ಲಾಸ್ ಜೀರಿಗೆ, ಹರೇ ಶ್ರೀನಿವಾಸ, ಒಂದು ಗ್ಲಾಸ್ ಜೀರಿಗೆ, ಒಂದು ಗ್ಲಾಸು ಮೆಂತ್ಯ ಹಿಂಗೆ ಕೆಂಪು ಹುರ್ಕೋಬೇಕು. ಬೇರೆ ಬೇರೆ ಹುರ್ಕೊಂಡು ಎರಡು ಒಂದೇ ಕಡೆ ಹಾಕಿ ಮಿಕ್ಸಿ ಮಾಡಿ ಇಡಬೇಕು. ಇದು ಪಲ್ಯಗಳಿಗೆ, ಆಮೇಲೆ ತವ್ವಿಗೆ, ಮುದ್ದೆ ಪಲ್ಯಕ್ಕೆ, ಚಟ್ನಿ ಮಾಡ್ತೀವಲ್ಲ ಒಳ್ಳು ಚಟ್ನಿ ಅಂತ, ಅವಕ್ಕೆ ಒಂದೊಂದು ಸ್ಪೂನ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬ ಹೆಲ್ದಿ ಫುಡ್ಡು. ಇದು ಮಾಡಿಕೊಂಡು ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ 2 ಮಂತ್ಸ್ 3 ಮಂತ್ಸ್ ತನಕ ಏನೂ ಆಗಲ್ಲ. ಪ್ರತಿಯೊಂದಕ್ಕೆ ಒಂದೊಂದು ಸ್ಪೂನ್ ಹಾಕ್ಬೋದು, ಟೇಸ್ಟು ಬರುತ್ತೆ, ಹೆಲ್ದಿ ಫುಡ್, ಹೆಲ್ದಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಇದು ಹಬೀಜ ಪುಡಿ, ಧನಿಯಾ, ನಾ ಪಲ್ಯದ ಪುಡಿ ಅಂತೀವಿ. ಹಬೀಜ, ಧನಿಯಾ 1-2 ಗ್ಲಾಸ್ ಧನಿಯಾನ ತೊಗೊಂಡು ಚೂರು ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋಬೇಕು. ಎರಡು ಸ್ಪೂನು ಸಾಸಿವೆ, ಇವು ಚೆನ್ನಾಗಿ ಹುರ್ಕೋಬೇಕು. ಕರಿಬೇವು, ಈ ಕರಿಬೇವು ಎಷ್ಟು ಹಾಕಿದರೂ ನೋ ಪ್ರಾಬ್ಲಮ್. ಕೆಂಪಾಗಿ ಹುರ್ಕೋಬೇಕು. ಒಣಮೆಣಸಿನ್ಕಾಯಿ, ಇದು ಆಪ್ಷನ್, ಬೇಕಂದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಇದು ಆಪ್ಷನ್ ಅಷ್ಟೇ. ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು ನಮ್ಮ ಆಪ್ಷನ್. ಇದನ್ನು ಕೆಂಪು ಹುರ್ಕೋಬೇಕು.